Hello guys, welcome back to my YouTube channel, Lakshu Pratu YouTube channel. ಗೈಸ್ ನಾವಿವಾಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹೊರಟ್ಬಿಟ್ಟು ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಶುಶ್? ಗೊತ್ತಿಲ್ಲ ಸುಮ್ಮನೆ ಹೋಗ್ತಾ ಇದ್ದೀವಿ. ಡೆಸ್ಟಿನೇಷನ್ ಗೊತ್ತಿಲ್ಲ, ಬಟ್ ಹೊರಟಿದ್ದೀವಿ. ಅಷ್ಟು ನಾನಿ ನಿನ್ನ ವಿಶ್ ಲಿಸ್ಟ್ ಕಬ್ಬನ್ ಪಾರ್ಕ್ನ ಕ್ಲಿಯರ್ ಮಾಡಿದ್ದೀವಿ. ಇವಾಗ ಎಲ್ಲಿಗೆ ಹೋಗ್ಬೇಕಂತ ಎಲ್ಲಾದ್ರೂ ಹೇಳಿ, ಎಲ್ಲಿಗೆ ಹೋಗೋಣ ಅಂತ ಹೊರಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಅಲ್ಲ. ಹುಡುಕಿ ನಂಗೆ ನೋಡಿ ಗೈಸ್, ಕೆಂಗೇರಿಲಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಫುಲ್ಲು ಟ್ರಾಫಿಕ್ಕು. ನಾವಿಲ್ಲಿ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ. ಈ ಪಾಪಿ ಜನರ ಹಾಳು ದುನಿಯಾ. ಸ್ಯಾಂಕಿ ಟ್ಯಾಂಕ್ ಅಂತ ಪ್ಲಾನ್ ಮಾಡಿದೀವಿ, ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ. ಏನ್ ಮಾಡ್ತಿದ್ಯಮ್ಮ? ನೋಡಿ ಫ್ರೆಂಡ್ಸ್, ನಮ್ಮನ್ನ ಬಿಟ್ಬಿಟ್ಟು ಫಸ್ಟ್ ಇಳ್ಬಿಟ್ಟಿದ್ದಾಳೆ. ಸಿಗ್ನಲ್ ಸ್ಟಾಪ್ ಕೊಟ್ಟಿರತ್ತಾ, ಸಿಗ್ನಲ್ ಬಸ್ ರಶ್ ಇತ್ತು ಗೈಸ್. ನಾನು ಫಸ್ಟ್ ಮುಂದೆ ಡೋರ್ ನಿಲ್ಕೊಂಡೆ ಗೈಡ್ ಅಂತ ನಂಬಿ ನಾವು ನಿನ್ನೆ ನಂಬಿ ಟ್ರಿಪ್ ಬರ್ತಿದ್ದೇವೆ ಗೈಸ್. ನಾವಿವಾಗ ಮಲ್ಲೇಶ್ವರಂ 18th ಕ್ರಾಸ್. ಫೈನಲಿ ಡಿಸೈಡ್ ಮಾಡಿದ್ವಿ ನಾವು ಸ್ಯಾಂಕಿ ಟ್ಯಾಂಕ್ಗೆ ಹೋಗೋಣ ಅಂತ. ಸೊ ಹೋಗ್ತಾ ಇದ್ದೀವಿ. ನಾನು ಬಸ್ಸು ಹಿಂದೆ ಸ್ಟಾಪಲ್ಲಿ ಇಳಿಸ್ಬಿಡ್ತು ಗೈಸ್. ನಾನು ನಡ್ಕೊಂಡ್ ಬಂದೆ. ಇವ್ರು ಎಲ್ಲ ಸಾರಿ, ಅದು ಹಿಂದೆ ಸ್ಟಾಪ್ ಅಲ್ಲ, ಅದು ಸಿಗ್ನಲ್ ಅಲ್ಲಿ ಸ್ಟಾಪ್ ಕೊಟ್ಟಿದ್ದಾಯ್ತಾ. ಇವ್ರು ಇಳ್ಕೊಂಡ್ಬಿಟ್ಟಿದ್ದು ಸಿಗ್ನಲ್ ಅಲ್ಲೇ ಇಳ್ಕೊಂಡು ನಾನು ಸ್ಟಾಪ್ ಗೈಸ್. ಸಿಗ್ನಲ್ ಅಲ್ಲಿ ಇಳ್ಕೊಂಡ್ಬಿಟ್ಟೆ. ಸ್ಟಾಪ್ ಅಲ್ಲ, ಒಂದು ಸ್ವಲ್ಪ ದೂರ ಇದ್ದಾಗ ಇಳಿಸ್ಬಿಟ್ರು. ನನ್ನ ಫ್ರಂಟ್ ಡೋರಿಂದ ಇಳ್ಕೊಂಡು ರಶ್ ಇತ್ತಂತ ಇವ್ರು ಬ್ಯಾಕ್ ಡೋರಲ್ಲಿ. ಸೊ ನಾನು ಬೇಗ ಇಳ್ಕೊಂಡ್ಬಿಟ್ಟು ನಡ್ಕೊಂಡ್ ಬಂದ್ಬಿಟ್ಟೆ ಗೈಸ್. ಅಷ್ಟೇ ಗೈಸ್. ನಾವಿವಾಗ ಸ್ಯಾಂಕಿ ಟ್ಯಾಂಕ್ ಬಂದಿದ್ವಿ. ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಕಪಲ್ಸ್ ಆಗಿ ಓಡಾಡ್ತಾ ಇದ್ದಾರೆ ಗೈಸ್. ನಾವು ಮಾತ್ರ V3 ಯಾವಾಗಲೂ ಗರ್ಲ್ಸ್ 3 ಜನ ಹೋಗ್ತೀವಿ, 3 ಜನ ಬರ್ತೀವಿ. ಯಾರು ಬೇಕಾ ಫ್ರೆಂಡ್ಸ್? ಸೋ ಪ್ರಿಟಿ ಲಿಟಲ್ ಬೇಬಿ. ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾರಲ್ಲವ, ಎಲ್ಲ ಹುಡುಗಿರು ಪ್ರಿಟಿ ಅಂದ ತಕ್ಷಣ ಹಿಂಗ್ ಹಿಡ್ಕೊಂಡ್ಬಿಡ್ತಾರೆ. ಹಿಂಗ್ ಹಿಡ್ಕೊಂಡ್ರೆ ಸಾಕು, ಪ್ರಿಟಿಯಾಗಿರ್ಬೇಕು. Emotional damage. ನೀನ್ ಪ್ರಿಟಿಯಾಗೇ ಇದೆಯಾ ಸುಷ್ಮಿತಾ? ವಿತ್ ಮೇಕಪ್. ನೀನು ಇದೆಯಾ? ಐ ಹೇಟ್ ಯು. ಬಟ್ ಐ ಲವ್ ಯು. ಐ ಹೇಟ್ ಯು. ಥ್ಯಾಂಕ್ಸ್. ಐ ಟು ಹೇಟ್ ಯು. ಥ್ಯಾಂಕ್ ಯು. ಬಟ್ ಐ ಲವ್ ಯು. ಯಾವ್ದಾ? ಕೊನೆ ತನಕ ಏನೋ ಅಂದ್ಲು ಗೈಸ್. ಏನೇನೋ ಅಂತಾಳೆ ಅವಳದೆಲ್ಲ ಸೀರಿಯಸ್. ಗೋಲ್ಡನ್ ವರ್ಡ್ಸ್. ಬನ್ನಿ ಹೋಗೋಣ ಆ ಕಡೆ. ಬನ್ನಿ ಸ್ನೇಹಿತರೆ, ಹೋಗೋಣ. ಬನ್ನಿ ಸ್ನೇಹಿತರೆ, ಎಲ್ಲರೂ ಹೋಗೋಣ. ಎಲ್ಲರೂ ಹೋಗಿ ಒಟ್ಟಿಗೆ ತಲುಪೋಣ. ಎಲ್ಲಿಗೆ ಹೋಗ್ತಿದೀವಿ? ಸಂಗೀತ ಟ್ಯಾಂಕಿ. ನೋಡಿ, ನಾವ್ ಆಗ್ತಿದ್ವಲ್ಲ, ಅದಕ್ಕೆ ಇಲ್ಲೊಬ್ರು ತೆಗ್ದಾಕೊಳ್ತಾ ಇದಾರೆ. ಎಲ್ಲ ನಾವು ಮಾಡೋದೆಲ್ಲ ಮಾಡ್ಬೇಕು. ನೀವು ನಾನ್ ಮಾಡೋದೆಲ್ಲ ನೀವು ಮಾಡಿ. ಆಗಲ್ಲ, ಸಾರಿ ನೋ ಥ್ಯಾಂಕ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅಯ್ಯೋ ಫ್ರೆಂಡ್ಸ್, ಒಂದೇ ಒಂದು ಮಿಸ್ ಆಗಿದೆ. ಅದಕ್ಕೆ ಮಧ್ಯದಲ್ಲಿ 3 ನಾಮ ಇಟ್ರೆ ಶ್ರೀ ಮಾತ್ರ ಮಾಡ ಗೋವಿಂದ ಗೋವಿಂದ. ನೋಡಿ ಗೈಸ್, ಹೇಗೆ ಕಾಣ್ತಿದ್ದಾಳೆ? 3 ನಾಮ ಇಟ್ರೆ ಗೋವಿಂದ. ಗೈಸ್, ಈ ಕಡೆ ಹಾಕಿದ್ರಲ್ಲ ಫ್ಲವರ್, ಅದು ನಾನ್ ಕೊಟ್ಟಿದ್ದು ಗೈಸ್. ಅಲ್ಲಲ್ಲ, ಹೌದು, ಇಲ್ಲೇ 1000 ಬಿದ್ದೋಗಿದಾವೆ. ಇದನ್ನೆಲ್ಲ ನಾವು ಗೈಸ್, ಹೊಟ್ಟೆ ಹಸಿತಾ ಇದೆ. ಲೆಟ್ಸ್ ಗೋ, ಹೋಗೋಣ. ನಿಮಗೆ ಹೊಟ್ಟೆ ಹಸಿತಿಲ್ವಾ? ಹಸಿತಿದೆ, ಏನ್ ಮಾಡೋದು? ಯಾಕೆ ಇವಳು ಯಾವಾಗಲೂ ಹೇಳಿಲ್ಲ ಹೊಟ್ಟೆ ಹಸಿತಿದೆ ಅಂತ. ಬನ್ನಿ ಹೋಗೋಣ, ಊಟ ಬೇಕಂತ. ಒಂದೇ ಒಂದು ಫೋಟೋ ತಗೊಂಡು ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಇವಳು ನಮಗನ್ನ ಬೈಸ್ತಾಳ ಅನ್ಸುತ್ತೆ ಗೈಸ್. ಬಾ ಇಲ್ಲಿ. ದಯವಿಟ್ಟು ಇದನ್ನೆಲ್ಲ ಹೇಳಿಕೆ ಬಿಟ್ಬೇಡಿ ಪ್ಲೀಸ್. ಮ್ಯಾನೇಜ್ಮೆಂಟ್ ಅನ್ನೋದು ವಿಶಿಲ್ ಆಗ್ತಾರೆ ಪಿ ಅಂತ.
ಅಲ್ಲೂ ಹೋಗಿಲ್ಲ, ಇಲ್ಲೊಬ್ಬ. ಅದು ನಾನು ಫಸ್ಟ್ ಒನ್, ಸೆಕೆಂಡ್ ಒನ್ ಭವಾನಿ ಅಲ್ಲ ಸುಷ್ಮಿತಾ, ಥರ್ಡ್ ಒನ್ ಲಾಸ್ಟ್ ಚಿಕ್ಕದ್ ಭವಾನಿ. ನೋಡಿ ಹೆಂಗ್ ಆಡ್ತೈತೆ. ನಾನು ನೋಡಿ ಬಾಲ ಮಾಡ್ತಿರೋದು. ಹಾಯ್ ಅಕ್ಷತಾ. ನೋಡು ಎಷ್ಟು ಕ್ಯೂಟ್ ಆಗಿದೆ. ಅದು ಗೆಲ್ಲ ಹೋಗ್ತಾ ಇದೀವಿ. ಮುಗೀತು. ಬರ್ತಾ ಇದೀವಿ. ನೀನ್ ಯಾಕ ಮುಖ ಹಿಂಗ್ ಇಟ್ಕೊಂಡಿದ್ಯಾ? ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಶೂ ಬೈಟ್ ಆಗ್ತಿದೆ. ಪಾಶ್ ನಾನ್ ಕೊಡಲ್ಲ, ನೋಡ್ಬೇಡ. ನಿಂದು ತಾಯಿ ಗುಣ ಇರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ತಾಯಿ ಗುಣ. ಥ್ಯಾಂಕ್ ಯು ಬಾನಿ. ನಿಂದು ತಾಯಿ ಗುಣ ಕೊಟ್ಲು ಗೈಸ್. ಇಂತ ನೋಡಿ ಗೈಸ್, ಇಂತ ಫ್ರೆಂಡ್ಸ್ ಯಾರಿಗೆ ಸಿಗ್ತಾರೆ. ಶೂ ಬೈಟ್ ಅಂಗಿಲಿ ಉಬ್ಕೊಂಡು ಬರ್ಬೇಕು. ಶೂ ಬೈಟ್ ಆಗ್ತಿತ್ತು ಅಂತ ಸ್ಲಿಪ್ಪರ್ ಎಕ್ಸ್ಚೇಂಜ್ ಮಾಡಿದ ಅಂತ ಪುಣ್ಯಾತ್ಮ. ಲೇಟ್ ಆದ್ರೆ ಲೇಟ್ ಆಗ್ತದೆ ಅಂತ ಹೇಳ್ಕೊಟ್ಟಿರೋ ಪುಣ್ಯಾತ್ಮ. ಪುಣ್ಯಾತ್ಮ. ಏನು ಆರ್ಡರ್ ಮಾಡಿದೆ ಮೇಡಮ್? ಅವಳು ನಾನು ಗ್ರೇಪ್ ಜ್ಯೂಸ್ ಆರ್ಡರ್ ಮಾಡಿದೆ. ಅವಳು ಯಾವ್ದು ಮಾಡಿದ್ದು? ಆರೆಂಜ್ ಮಾಡಿದ್ಲು. ಅದೆರಡು ಇಲ್ಲ. ನಾನು ಮಾಡಿದ್ದೆ ಪೈನಾಪಲ್. ಅವಳ್ತಿದ್ದೆ, ನಾನು ಇರೋದಿಲ್ಲ. ಸೊ ನಾವೇನು ಮಾಡಿದೆ ಅಂದರೆ ಇಬ್ಬರು ಮೂಸಂಬಿ ಜ್ಯೂಸ್ನೇ ಆರ್ಡರ್ ಮಾಡಿದೆ. ಓಕೆ, ಒಂದು ಚಾಟ್ಸು ಕೊಟ್ಟಿದ್ದೆ. ಒಂದೇ ಒಂದು ಚಾಟ್ ಚಿಕ್ಕ ಕೊಡಲ್ವಮ್ಮ? ಕಿಸ್ಕೊಂಡ್ಬರೋದು ಅಲ್ಲ, ಚಾಕ್ಸ್ ಕಿಸ್ಕೊಂಡು ಈಜಿ ಆಗ್ತಿಲ್ಲ. ವಿಡಿಯೋ ಮಾಡ್ತಿದ್ಯಾ? ಗೋಬಿ ಮಂಚೂರಿ ನಂಗೆ ಗೊತ್ತಾಯ್ತು. ಸುಮುಕಲ್ ತಿಂದಿದ್ದು ಚಂದನೇ ಇರಲಿಲ್ಲ. ಸುಮಕಲ್ಲಿ ಗೋಬಿ ಮಂಚೂರಿ ಚೆನ್ನಾಗಿರಲ್ಲ, ನೂಡಲ್ಸ್ ಮಾತ್ರ ಚೆನ್ನಾಗಿರೋದು. ಒಳ್ಳೆ ಮಸಾಲ ಕೊಟ್ಟಿದ್ರು. ನನಗೆ ಇಲ್ಲಿ ತನಕ ವಾಂತಿ ಬಂದಿತ್ತು. ಮತ್ತೆ ಅವರು ಸ್ವಲ್ಪ ಅಂದ್ರೆ ಜಾಸ್ತಿ ಫ್ರೈ ಮಾಡ್ತಾರೆ. ಆ್ಯಪಲ್ ತಿನ್ಕೊಂಡ್ಬಿಟ್ಟೋಣ. ಇಟ್ಕೊ ನಂಗೊಂದು. ಬಂದ್ಬಿಟ್ಲವಾ? ಆ ಥರ ರಿಯಾಕ್ಷನ್ ಕೊಡೋಷ್ಟು ಏನೂ ಆಗಲಿಲ್ಲ ಪೈನಾಪಲ್ ಜ್ಯೂಸ್ ಎಲ್ಲಿ ನೋಡು ಗೈಸ್. ಇವಾಗ ಇದು ಅವಳದು ಮೂಸಂಬಿ ಜ್ಯೂಸ್, ಇದು ನಂದು ಪೈನಾಪಲ್ ಜ್ಯೂಸ್. ಒಂದೇ ಕಲರ್ ಇದೆ. ಇದು ಗೋಬಿ ಮಂಚೂರಿ. ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು. ರಿಯಾಕ್ಷನ್ ಅಲ್ಲೇ ಗೊತ್ತಾಯ್ತು. ಪರವಾಗಿಲ್ಲ, ಚೆನ್ನಾಗಿದೆ ಪೈನಾಪಲ್. ಸ್ವೀಟೇ ಇಲ್ಲ ಇದು. ಮುಂಚೆ ಸಾಕು, ನಿಂದಲ್ಲ ಅಂತ ನಿನಗೆ ಹೇಳುದು. ಗೋಬಿ ಮಂಚೂರಿ ಯಾರು ಗೈಸ್. ಇವಾಗ ಟೈಮು ನೋಡಿ ಆಲ್ಮೋಸ್ಟ್ 11:42, 12 ಆಗಕ್ಕಾಗಿದೆ. ನಿದ್ದೆ ಮಾಡಿದ್ವಿ. ಆಮೇಲೆ ಮಲ್ಕೊಂಡಾಗ ನನಗೆ ನೆನಪಾಯಿತು ಏನಂದರೆ, ನಿನ್ನೆ ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಇಟ್ಟಿದ್ವಿ ಅಂತ. ನಿನ್ನೆ ಇಟ್ಟಿದ್ದು ಕರ್ಗೋಗ್ಬಿಡುತ್ತೆ ಅಂತೇಳಿ ಇವಾಗ ಮಧ್ಯರಾತ್ರಿ ಎದ್ದು ಕೂತ್ಕೊಂಡು, ಮಲಗಿದವ್ರು ಎದ್ದು ಕೂತ್ಕೊಂಡು ತಿಂತಾಯಿದ್ದೀವಿ ಗೈಸ್. ಏನು ಹೇಳ್ತೀರಾ ಇದಕ್ಕೆ? ಈ ಚಳಿಗೆ ಈ ಫ್ರಿಜ್ಜಿಂದ ತೆಗೆದಿರೋ ಐಸ್ ಕ್ರೀಮು, ಅದು PG ಫ್ರಿಜ್ ಅಲ್ವಾ, ಯಾರು ತೆಗೆದುಬಿಡ್ತಾರೆ ಅಂತ ಅಂದ್ಬಿಟ್ಟು ನಾವೇ ತಗೊಂಡು ತಿಂತಿದ್ದೀವಿ. ಸೊ ಯಾ ಗೈಸ್, ಈ ವಿಡಿಯೋನ ನಾನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕೀಪ್ ಸಪೋರ್ಟಿಂಗ್.